ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಅಗೇನ್ ಇನ್ ಕಿಚನ್ ವಿತ್ ಮೈ ಶಿರೀಷಾ. ಬಟ್ ಅವಳು ಹೋಗ್ತಾಳೆ. ನಾನು ಇವತ್ತು ಮಂಗಳೂರು ಬಂದು ಟ್ರೈ ಮಾಡ್ತಾ ಇದ್ದೀನಿ. ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ನನಗೆ ಹೇಳಿದ್ರು ಪ್ಲೀಸ್ ಟ್ರೈ ಮಾಡಿ ಅಂತ. ಸೊ ಹೋಗಿ ಟ್ರೈ ಮಾಡೋದ್ರಲ್ಲಿ ಏನಿದೆಲ್ವ, ಹಾಗಾಗಿ ಅದಕ್ಕೋಸ್ಕರ ಫಸ್ಟ್ ನಾನು ತೊಗೊತಾ ಇದ್ದೀನಿ ಮಾಗಿರುವಂತಹ ಪಚ್ಚ ಬಾಳೆಹಣ್ಣು. ತುಂಬ ಹಣ್ಣಾಗಿರಬೇಕು ಆಯಿತಾ. ಇದಕ್ಕೆ ನೀವು ಯಾವುದಾದ್ರೂ ಬಾಳೆಹಣ್ಣು ತೊಗೊಬೋದು, ಪರವಾಗಿಲ್ಲ, ಬಟ್ ತುಂಬ ಈ ಥರ ಮಾಗಿರಬೇಕು ಅಷ್ಟೇ. ಅದಾದಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೀವು ಪರವಾಗಿಲ್ಲ, ನೀವು ಒಂದು ವೆಸಲಲ್ಲೇ ಹಾಕೊಂಡ್ಬಿಟ್ಟು ಕ್ವಿಝ್ ಮಾಡ್ತೀರಾ, ಮೀನ್ಸ್ ಎಂತಾರೆ ಅದನ್ನು ಸ್ಮ್ಯಾಶ್ ಮಾಡ್ತೀರನೇ ಇಟ್ಸ್ ಫೈನ್. ಬಟ್ ನನಗೆ ರುಬ್ಕೊಂಬಿಟ್ರೆ ಬೆಸ್ಟ್ ಅಂತ ಅನ್ಸ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಮತ್ತು ನೀವು ಈ ಥರ ಏನಾದರೂ ಮಾಡಬೇಕಂದ್ರೆ ಹಿಂದಿನ ದಿನ ರಾತ್ರಿ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ, ಬಿಕಾಸ್ ಮಾರ್ನಿಂಗ್ ಟಿಫನ್ಗೆ ಚೆನ್ನಾಗಿರುತ್ತೆ. ಬಟ್ ಡೇಲಿ ಮಾಡ್ತೀರಂದರೆ ನೀವು ಇದನ್ನು ಮಾಡಿಟ್ಟು 6 to 8 hours ನೀವು ಬಿಡಬೇಕು. ಆ ಥರ ಟೈಮ್ ಕೊಯ್ಯೋದಕ್ಕಿಂತ ರಾತ್ರಿನೇ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ರುಬ್ಕೊಂಡಾಗಿದೆ, ಇದನ್ನು ನಾನು ಬಾಣಲೆಗೆ ಹಾಕ್ಕೊತಾ ಇದ್ದೀನಿ. ಮೀನ್ಸ್ ಹಿಟ್ಟು ಅದ ಕಳಿಸ್ಬೇಕಲ್ವ, ಹಾಗಾಗಿ ಇದಕ್ಕೆ ನಾನಿವಾಗ ಸೋಡಾ ಹಾಕ್ಕೊತಾ ಇದ್ದೀನಿ. ಸೋಡಾನ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ, ನಿಮಗೆ ಜಾಸ್ತಿ ಬೇಕಂದರೆ ಅದು ಅಪ್ ಟು ಯು ಆಯಿತಾ. ಅದಾದಮೇಲೆ ನಾನು ಜೀರಿಗೆ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಜೀರಿಗೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ನನಗೆ ಬೇಕು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಸಕ್ಕರೆ ನೀವು ಅಕಾರ್ಡಿಂಗ್ ಟು ಯು, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸಕ್ಕರೆ ಏನು ಗೊತ್ತಾ, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಇಲ್ಲಿ ಸ್ವಲ್ಪ ಕಮ್ಮಿ ತೊಗೊತಾ ಇದ್ದೀನಿ. ಬನ್ ಅಂದರೆ ನಿಮ್ಗೆ ಗೊತ್ತು ಸ್ವಲ್ಪ ಸ್ವೀಟ್ ಇರಲೇಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಸರು. ನಾನು ಮೊಸರು ಇಲ್ಲಿ ಒಂದು ಲೋಟದಲ್ಲಿ 1/4 ಕಪ್ಪಿನಷ್ಟು ಮಾತ್ರ ತೊಗೊತಾ ಇದ್ದೀನಿ, ಯಾಕಂದರೆ ಬಾಳೆಹಣ್ಣು ಜಾಸ್ತಿ ತೊಗೊಂಡಿದ್ದೀನಲ್ವ. ನೀವು ಬಾಳೆಹಣ್ಣು ಮತ್ತು ಮೊಸರು ಎರಡೂ ಸಮ ಪ್ರಮಾಣದಲ್ಲಿ ತೊಗೊಬೇಕು ಅಂತೇನಿಲ್ಲ, ಜಸ್ಟ್ ಅಕಾರ್ಡಿಂಗ್ ಟು ಯು, ನಿಮಗೆ ಬೇಕು ಹಾಕಿ ತೊಗೊಳ್ಳಿ. ನಾನು ತೊಗೊತಿರೋದು ಅದೇ ಥರ. ಸೊ ಎರಡು ಮಿಕ್ಸ್ ಮಾಡ್ತಾಯಿದ್ದೆ, ಸ್ಪೂನಲ್ಲಿ ಆಗ್ತಾ ಇರಲಿಲ್ಲ. ಸೊ ಫೈನಲ್ ಗೊತ್ತಲ್ಲ, ನಮ್ಮ ಕೈಯೇ ಒಂದು ಆಯುಧ. ಸೊ ಹಾಗಾಗಿ ಕ್ವೀಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಎಲ್ಲೆಲ್ಲಿ ಗಂಟು ಥರ ಇದೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಲೇ. ಏನಂದರೆ ಎಲ್ಲೂ ನಮಗೆ ಗಂಟು ಥರ ಬಾಳೆಹಣ್ಣೆಲ್ಲ ಸಿಗಬಾರ್ದು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಅಂತಂತಾರೆ, ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿಬಿಡಿ, ಅದು ಮಾತಲ್ಲಿ ಹಾಗೆ ಬಂದುಬಿಡುತ್ತೆ. ಫುಲ್ಲು ಚೆನ್ನಾಗಿ ಅದು ಗಂಟು ಲಮ್ಸ್ ಏನಾದರೂ ಅನ್ಬೋದು, ಅದು ಸಿಗ್ತಾರಂಗೆಲ್ಲ ಕ್ವೀಸ್ ಮಾಡಾದಮೇಲೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ 1 ಪ್ಯಾಕ್ ಮೈದಾ ಹಿಟ್ಟು, ಅಂದರೆ 1 kg ತೊಗೊಂಡಿದ್ದರಲ್ಲಿ ನಾನು ಸ್ವಲ್ಪ ನಾನು ಇದಕ್ಕೆ ಕಳಿಸ್ಕೊಳ್ಳೋಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಒಟ್ಟಿಗೆ ಹಾಕ್ಕೊತಾ ಇಲ್ಲ. ನಿಮ್ಗೆ ಗೊತ್ತಾಗುತ್ತೆ ಕಳಿಸ್ತಾ ಯಾವ ಥರ ಬರ್ತಾ ಇರುತ್ತೆ ಹೌದಾ ಅಂತ ಅಂದ್ಬಿಟ್ಟೈತಾ. ಆ್ಯಂಡ್ ಮಾಡೋ ಪೇಷನ್ಸ್ ಇರಬೇಕು ಗಾಯ್ಸ್, ಇದರಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜಾಸ್ತಿ ಒಂದೇ ಸರಿ ಹಾಕೊಂಡ್ಬಿಟ್ಟು ಏನೇನೋ ಆಗೋದಕ್ಕಿಂತ ಒಂದೊಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಏನು ಅಂತ. ಇದು ಸ್ವಲ್ಪ ನಿಮಗೆ ಚಪಾತಿ ಹದದಲ್ಲೇ ಬರಬೇಕು, ಗಟ್ಟಿ ಆಯಿತಾ. ಮೈದಾ ನಿಮ್ಗೆ ಗೊತ್ತು ತುಂಬ ಹಿಡಿಯುತ್ತೆ, ಹಾಕ್ದಷ್ಟು ನಮ್ಗೆ ಏನಾಗುತ್ತೆ ಅಂದರೆ ಅದು ತೆಳು ಅಂತ ಅನಿಸ್ತಾನೆ ಇರುತ್ತೆ. ಬಟ್ ಓಕೆ, ನೀವು ಒಂದು ಏನಂತಾರೆ ಹೇಳಿನಲ್ಲ ಆಗಲೇ ಚಪಾತಿ ಅದ ಅಂತ ಅಷ್ಟು ಕಲಸಿ. ಬಟ್ ನಾನು ಅದಕ್ಕಿಂತ ಸ್ವಲ್ಪ ತೆಳುವೇ ಕಳಿಸ್ಬಿಡ್ತೀನಿ, ಬಿಕಾಸ್ ಏನಾದರೂ ಬೇಕು ಶಾರ್ಟೇಜ್ ಅದು ಇನ್ನೂ ತೆಳು ಅಂದರೆ ನಾನು ಮಾರ್ನಿಂಗ್ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಳಿಸ್ಬಿಟ್ಟು ಮತ್ತೆ ಮಾಡ್ಬೋದು ಅಂತ ಒಂದು ರೀಸನ್ಗೆ. ಸೊ ಇದು ಫೈನಲಾಗಿ ನಾನು ಇವಾಗ ಮೈದಾ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಯಾವ ಥರ ಅದು ಬರ್ತಾ ಇದೆ ಒಂದು ಅದ ಅಂತ. ಫುಲ್ಲು ಚೆನ್ನಾಗಿ ಅದನ್ನು ಏನಂತಾರೆ ಪ್ರೆಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಏನು ಗೊತ್ತೆ, ಇನ್ನೊಂದು ನೆಕ್ಸ್ಟ್ ಹಾಕೋದು ತುಪ್ಪ, ಇಲ್ಲಾಂದರೆ ಎಣ್ಣೆ. ನಾನು ಇಲ್ಲಿ ತುಪ್ಪ ಬಳಸ್ಕೊತೀನಿ, ನೀವೇನಾದರೂ ತುಪ್ಪ ಇಲ್ಲಾಂದರೆ ನೀವು ಇನ್ಸ್ಟೆಡ್ ಆಫ್ ತುಪ್ಪ ನೀವು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ವ, ಈ ಥರ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಹಾಕೊಂಡು ನೀವು ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಬಟ್ ನನಗಿಷ್ಟು ಸಾಕು. ಏನಾದರೂ ಮಾರ್ನಿಂಗ್ ತೆಳು ಜಾಸ್ತಿ ಅನಿಸಿದ್ರೆ ಬೆಳಗ್ಗೆ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಈ ಥರ ಬಿಟ್ಟಿದ್ದೀನಿ. ನಾನು ತುಪ್ಪ ಇಲ್ಲಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನಾನು ನೈಟ್ ಮಾಡ್ತಿರೋದಲ್ಲ, ಓವರ್ ನೈಟ್ ಬಿಟ್ಬಿಡ್ತೀನಿ. ಓವರ್ ನೈಟ್ ಬಿಟ್ಟಾದಮೇಲೆ ಮೀನ್ಸ್ ಬಿಡೋ ಮುಂಚೆ ಈ ಥರ ಕ್ಲೋಸ್ ಮಾಡಿಬಿಟ್ಟು ಎಲ್ಲೂ ಫ್ರೀಸರಲ್ಲಿ ಇಟ್ಬಿಡಿ, ಆಚೆನೇ ಇಟ್ಬಿಡಿ. ಆ್ಯಂಡ್ ಮಾರ್ನಿಂಗ್ ಈ ಥರ ಕಾಣಿಸ್ತಾ ಇರುತ್ತೆ. ನಾನು ಹೇಳಿದೆ ನಾನು ಕಳಿಸ್ಬೇಕಾದ್ರೆ ಸ್ವಲ್ಪ ತೆಳು ಥರ ಕಾಣಿಸ್ತಾ ಇದ್ದೀನಿ ಅಂತ. ಸೊ ತೆಳು ಹೋದರೆ ನೀವು ತಲೆ ಕೆಡಿಸ್ಕೊಂಬಿಡಿ, ಮೈದಾನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅಷ್ಟೇ. ಬ್ಯಾಟರ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಸೇಮ್ ಲೈಕ್ ಚಪಾತಿ ಥರನೇ ಇರಬೇಕು. ಬಟ್ ನಾನಿಲ್ಲಿ ಸ್ವಲ್ಪ ತೆಳುನೇ ಕಳಿಸ್ಕೊಂಡು ಅದಕ್ಕೆ ಮೈದಾ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ. ಸೊ ಮೈದಾನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವಿದನ್ನು ಹರ್ಕೊಬೇಕಲ್ವ, ಮೀನ್ಸ್ ಲಟ್ಟಿಸ್ಕೊಬೇಕಲ್ವ. ಯಾವ ಶೇಪಲ್ಲಿ ಅಂದರೆ ಇದು ಸ್ವಲ್ಪ ನಿಮಗೆ ಪೂರಿ ಶೇಪಲ್ಲೇ ಮಾಡ್ಕೊಬೇಕಾಗುತ್ತೆ, ಥಿಕ್ನೆಸ್ಸಲ್ಲಿ ಇರಬೇಕು. ಬಟ್ ನಾನಿಲ್ಲಿ ತುಂಬ ಪೂರಿ ಥರ ಸೈಜ್ಗೂ ಹೋಗ್ತೇನೆ, ನಾನು ಸುಮ್ಮನೆ ಕೈಲೇ ತಟ್ಟದೆ ಒಂದಷ್ಟು. ಅದಾದಮೇಲೆ ಏನಿಸ್ತು ಅಂದರೆ ನಮ್ಮಲ್ಲಿ ತುಂಬ ಜನ ಇದ್ದಾರೆ, ನಾನು ತುಂಬ ದೊಡ್ಡ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ಸಾಕಾಗಲ್ಲ ಅಂದ್ಬಿಟ್ಟು ಒಂದು ಟ್ರಿಕ್ ಯೂಸ್ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ಮುಂದೆ ಹೇಳ್ತೀನಿ ಆಯಿತಾ. ನೋಡಿ, ನಾನು ಲತ್ತಣಿಗೆಲ್ಲಿ ಕೂಡ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಜಾಸ್ತಿ ಇರ್ತಾರೆ. ಓವರ್ ನೈಟ್ ಬಿಟ್ಟಿರ್ತೀವಿ, ಮೊಸರು ಹಾಕಿರ್ತೀವಿ, ಬಾಳೆಹಣ್ಣು ಹಾಕಿರ್ತೀವಿ, ಮತ್ತು ಸೋಡಾ ಕೂಡ ಹಾಕಿರೋದ್ರಿಂದ ನಿಮಗೊಂದು ಬನ್ ಮಾಡಬೇಕಂದ್ರೆ ಎಷ್ಟು ಲೈಕ್ ಈಸ್ಟಲ್ಲಿ ಹಾಕಿ ಮಾಡ್ತಾ ನೋಡಿ ಅದೇ ಥರ ಫೀಲ್ ಆಗುತ್ತೆ. ನಾನು ಯಾಕೆ ಟ್ಯಾಪ್ ಮಾಡ್ಕೊಂಡೆಂದರೆ ಅದ್ರ ಮೈದಾ ಕಚ್ಕೊಂಡಿರುತ್ತಲ್ವ, ಅದನ್ನು ತೆಗಿಯೋಕ್ಕೆ ಆ ಥರ ಮಾಡ್ತಿದ್ದೆ. ಬಿಕಾಸ್ ಎಣ್ಣೆಲಿ ಕರಿಬೇಕಾದ್ರೆ ಸ್ಮೆಲ್ಲು ತುಂಬ ಬ್ಯಾಡಾಗಿ ಬರುತ್ತೆ ಮೈದಾ, ನಿಮ್ಗೆ ಗೊತ್ತು. ಆ್ಯಂಡ್ ಮಾಡಬೇಕಾದ್ರೆ ಈ ಥರ ನಾವು ಮೇಲೆ ಎಣ್ಣೆ ಹಾಕ್ಕೊತಾ ಇದ್ರೆ ಅದು ಊದ್ಕೊಡುತ್ತೆ, ಬನ್ ಥರನೇ ಬರುತ್ತೆ. ನಾನು ಇದು ಚಿಕ್ಕ ಬಾಣಲೇ ಮಾಡ್ತಾ ಇರೋದು.
ದೊಡ್ಡ ಸೈಜ್ ನಾನು ಮಾಡಿಲ್ಲ. ಬನ್ ಅಂದರೆ ನಿಮ್ಗೆ ಗೊತ್ತು ಆ ಸೈಜಲ್ಲೇ ಬಂದರೆ ಇದು ಚೆನ್ನಾಗಿರುತ್ತೆ. ಬಟ್ ನಾನು ಚಿಕ್ಕದು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಬರ್ತಾಯಿದೆ, ಸಾಫ್ಟಾಗಿರುತ್ತೆ. ಅದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ ಹೇಗಾಗಿದೆ ಅಂತ. ಅದಾದಮೇಲೆ ನಾನೊಂದು ಟ್ರಿಕ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ನೋಡಿ ಈ ಥರ ಒಂದು ಲಟ್ಟಿಸ್ಕೊಂಡು ಒಂದು ನನ್ನ ಲೋಟದಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ. ಒಂದು ಲಟ್ಟಿಸ್ಕೊಂಬಿಟ್ಟು ಅದ್ರೊಂದು 4 ಮಾಡ್ಬೋದು. ಈ ಥರ ಮನೇಲಿ ಚಿಕ್ಕ ಮಕ್ಕಳಿದ್ರೆ ನಮಗೇ ಪಡ್ಡು ಸೈಜಲ್ಲಿ ಬೇಕಂದರೆ ಮಾಡ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ಇದನ್ನು ಕೂಡ ಎಣ್ಣೆಲಿ ಹಾಕಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಎಣ್ಣೆಗೆ ಹಾಕಿದ ತಕ್ಷಣ ಅದು ಹೇಗಾಗುತ್ತೆ ಅಂತ. ಬಟ್ ಇದನ್ನು ತುಂಬ ಉರಿಲಿ ಇಟ್ಟು ಮಾಡಬೇಡಿ. ಸ್ವಲ್ಪ ಸಣ್ಣನೂ ಇಲ್ಲ ಜಾಸ್ತಿ ಇಲ್ಲ, ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಮಾಡಿ. ನಾವು ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಹಾಕಬೇಕಾಯ್ತು ಅದ್ರ ಮೇಲೆ, ಆಗ ಅದು ಊದ್ಕೊಳ್ಳುತ್ತೆ. ನೋಡೋ ಕೂಡ ನಿಮಗೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋಣ, ನೀವು ಚಟ್ನಿ ಇಲ್ಲಾಂದರೆ ಸಾಂಬಾರು ಜೊತೆ ತಿಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಡನ್, ಮುಗೀತು. ಸೊ ಇದು ಒಂದು ನನ್ನ ಕೈ ಸೈಜಷ್ಟು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ಬನ್ ಸೈಜ್ ಬೇಕಂದರೆ ಈ ಸೈಜಲ್ಲಿ ನೀವು ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಫೈನಲಿ ಮಂಗಳೂರು ಬನ್ ರೆಡಿ ಆಗಿದೆ. ನನ್ನ ಕೈಲಿ ಹಿಡ್ಕೊಂಡು ನಿಮಗೆ ಎಷ್ಟು ಸಾಫ್ಟ್ ಇದೆ ಅಂತ ಕೂಡ ತೋರಿಸ್ತೀನಿ. ಸ್ವಲ್ಪ ಬಿಸಿ ಇತ್ತು, ಮುಟ್ಟಕ್ಕೆ ಒಂಥರ ಆಗ್ತಾಯಿದ್ದು. ಸ್ಮಾಲ್ದಲ್ಲಿ ತೊಗೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಆಗಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಳಗಡೆ ಯಾವ ಥರ ಇರಬೇಕು ಅಂದರೆ ಈ ಥರ ತೆಗೆದ್ರೆ ಒಳಗಡೆ ಪದ್ರ ಥರ ಇರಬೇಕು ಮತ್ತು ಸ್ಟಫ್ ಇರಬಾರ್ದು ಒಳಗಡೆ. ಆ ಥರ ಇದ್ದರೆ ನಿಮ್ಮ ಮಂಗಳೂರು ಬನ್ ಕರೆಕ್ಟಾಗಿ ಆಗಿದೆ ಅಂತ. ಮೀನ್ಸ್ ನಮ್ಮ ಥರ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ದುದ್ದೆ ಇರುತ್ತಲ್ಲ, ಆ ಥರ ಇರಬಾರ್ದು. ಈ ಥರ ಕ್ಲಿಯರ್ ಆಗಿರಬೇಕು. ಹಾಗೆಯೇ ಮಂಗಳೂರು ಬನ್ ಚೆನ್ನಾಗಿದೆ ಅಂತ ಅರ್ಥ. ಈ ಒಂದು ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ದೀನಿ ಎಲ್ಲಾದರೂ ಪ್ರೊಸೀಜರಲ್ಲಿ ಅಂದರೆ ಪ್ಲೀಸ್ ದಯವಿಟ್ಟು ನನಗೆ ತಿಳಿಸಿ. ಬಿಕಾಸ್ ನಾನು ನೆಕ್ಸ್ಟಲ್ಲೇ ನಾನು ತಿದ್ಕೊಂಡು ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ಆಯಿತಾ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿರೋರಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಮುಂದೆ ಯಾವುದಾದ್ರೂ ವಿಡಿಯೋ ಬೇಕಿದ್ದಲ್ಲಿ ಪ್ಲೀಸ್ ನನಗೆ ಹೇಳಿ ಯಾವ ಥರ ವಿಡಿಯೋ ಬೇಕು ಅಂತ. ಡೈಲಿ ವ್ಲಾಗ್ ಕೂಡ ನಾನು ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಬಟ್ ಈಗ ನಾನು ಸ್ವಲ್ಪ ಬ್ರೇಕ್ ತೊಗೊಂಡು ಫುಡ್ ವ್ಲಾಗಲ್ಲಿ ಇದ್ದೀನಿ ಅಷ್ಟೇ. ಆಲ್ಮೋಸ್ಟ್ ನಾನು ಎಂಗೇಜ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ. ಶಾರ್ಟ್ಸ್ ವಿಡಿಯೋ ಏನಾದರೂ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ರೀಚ್ ಆಗ್ತಿದೆ ಅಂದ್ಕೊತೀನಿ. ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.